ನಮಸ್ತೆ ಎಲ್ಲರಿಗೂ. ಇಲ್ಲಿ ವಿಡಿಯೋದಲ್ಲಿ ನೀವು ಗಾಜಿನ ಗ್ಲಾಸನ್ನು ಕಾಣ್ಬೋದು. ಅದರಲ್ಲಿ ನೀರಿದೆ. ಸೊ ಈ ನೀರಿಗೆ ನಾನು ಸ್ವಲ್ಪ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಸೊ ನೀರಿನ ಬಣ್ಣ ಚೇಂಜ್ ಆಯ್ತಲ್ವ? ಯಾವ ಬಣ್ಣ ಇದು? ಹಳದಿ ಬಣ್ಣ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಹಳದಿ ಬಣ್ಣದ ನೀರಿಗೆ ನಾನು ಅರಿಶಿಣವನ್ನು ಸೇರಿಸಿದ್ದೀನಿ. ಇದು ಕುಡಿಯುವ ಮ್ಯಾಂಗೋ ಜ್ಯೂಸ್ ಅಲ್ಲ, ಇದು ಕೇಸರಿ ನೀರು. ಇದಕ್ಕೆ ನಾನು ಸೋಪಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಸೊ ಇದು ಸೋಪಿನ ಪುಡಿ. ಆ ಸೋಪಿನ ಪುಡಿಯನ್ನು ಈ ಗ್ಲಾಸಲ್ಲಿ ಹಾಕ್ತಾ ಇದ್ದೀನಿ ಮತ್ತು ಮಿಶ್ರಣವನ್ನು ಕಲಿಸ್ತಾ ಇದ್ದೀನಿ. ಯಾಕೆ ಹೀಗೆ? ನಾವು ಅರಿಶಿಣವನ್ನು ಸೋಪಿನ ಪೌಡರ್ ಜೊತೆಗೆ ಮಿಶ್ರಣ ಮಾಡಿದಾಗ ಬದಲಾವಣೆಯನ್ನು ಕಾಣ್ತೀವಿ ಅಲ್ಲ? ಸೊ ಈ ಬದಲಾವಣೆ ಯಾಕಾಯಿತು? ಇದಕ್ಕೆ ಉತ್ತರವನ್ನು ನೀವು ಕಂಡುಹಿಡಿತೀರಲ್ಲ? ಸೊ ಎರಡನೇ ಪ್ರಯೋಗ ನೋಡೋಣ. ಇಲ್ಲಿ ಕಾಣ್ಬೋದು ನೀವು, ಗಾಜಿನ ಗ್ಲಾಸಲ್ಲಿ ನೀರು ತುಂಬಿಟ್ಟಿದೆ. ಅದಕ್ಕೆ ನಾನು ಇದ್ದಲಿಯನ್ನು ಹಾಕ್ತಾಯಿದ್ದೀನಿ. ಇದ್ದಲಿ ಅಂದರೆ ಗೊತ್ತಾಗುತ್ತಲ್ಲ, ಸೌದೆಯನ್ನು ಉರಿದ ನಂತರ ಸಿಗುವ ಇದ್ದಲಿಯನ್ನು ನಾನು ನೀರಿನಲ್ಲಿ ಹಾಕಿದ್ದೀನಿ. ಇದನ್ನು ಕೆಳಗಡೆ ದಬ್ತಾ ಇದ್ದೀನಿ ನಾನು. ಕೆಳಗೆ ದಬ್ಬಿದರೂ ಅದು ಮೇಲೆ ತೇಲುತ್ತೆ. ಯಾಕೆ? ಉತ್ತರ ಕಂಡುಹಿಡಿತೀರಲ್ಲ? ಇಲ್ಲಿ ನೀರು ತುಂಬಿದ ಗಾಜಿನ ಗ್ಲಾಸನ್ನು ಕಾಣ್ಬೋದು. ಅದರಲ್ಲಿ ನಾನು ಚಾಕ್ ಪೆನ್ಸಿಲನ್ನು ಹಾಕ್ತಾಯಿದ್ದೀನಿ. ಅಲ್ಲಿ ಆಗುವಂತಹ ಪರಿಣಾಮವನ್ನು ನೋಡ್ರಿ. ಸೊ ಇಲ್ಲಿ ಕಾಣ್ಬೋದು, ಆ ಚಾಕಿನಿಂದ ಅತಿ ವೇಗವಾಗಿ ಗುಳ್ಳೆ ಹೊರಬರುವುದನ್ನು ನೀವು ಕಾಣ್ಬೋದು. ಇದು ಯಾಕೆ ಹೀಗೆ? ಉತ್ತರವನ್ನು ನೀವು ಹುಡುಕಬೇಕು. ಇಲ್ಲಿ 2 ಗಾಜಿನ ಗ್ಲಾಸನ್ನು ಕಾಣ್ಬೋದು. 2ರಲ್ಲಿ ನೀರು ಇದೆ. ಸೊ ಒಂದರಲ್ಲಿ ನೀವು ಆಗಲೇ ನಿಂಬೆಹಣ್ಣನ್ನು ಕಾಣ್ಬೋದು. ಸೊ ಇನ್ನೊಂದು ನಾನು ಸುಲಿದಿರುವಂತಹ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಸೊ ವ್ಯತ್ಯಾಸ ನೋಡ್ರಿ. ಇಲ್ಲಿ ಸಿಪ್ಪೆಯನ್ನು ತೆಗೆಯದ ನಿಂಬೆಹಣ್ಣು ನೀರಲ್ಲಿ ತೇಲ್ತಾ ಇದೆ. ಈ ಕಡೆ ಸಿಪ್ಪೆ ತೆಗೆದ ನಿಂಬೆಹಣ್ಣು ಮುಳುಗಿದೆ. ಯಾಕೆ ಹೀಗೆ? ಉತ್ತರ ನೀವು ಕಂಡುಹಿಡಿಯಿರಿ. ಸೊ ಇಲ್ಲಿ 2 ಗಾಜಿನ ಗ್ಲಾಸಲ್ಲಿ ನೀರು ತುಂಬಿ ಇಟ್ಟಿದೆ. ಸೊ ಒಂದು ಗ್ಲಾಸಲ್ಲಿ ಸಾಧಾರಣವಾದಂಥ ನೀರಿದೆ, ಇನ್ನೊಂದು ಉಪ್ಪು ಮಿಶ್ರಿತವಾದಂತಹ ನೀರಿದೆ. ಸೊ ಇಲ್ಲಿ ಕಾಣ್ಬೋದು, ಈ ನೀರಲ್ಲಿ, ಸಾಧಾರಣವಾದ ನೀರಲ್ಲಿ ತತ್ತಿ ಮುಳುಗಿದೆ. ಉಪ್ಪು ಹಾಕಿದ ನೀರು ನೋಡಿದಾಗ ಮೊಟ್ಟೆ ತೇಲ್ತಾ ಇದೆ. ನಾವು ಇದನ್ನು ಕೆಳಗಡೆ ಒತ್ತಿದರೂ ಅದು ಮೇಲೆ ಬರುತ್ತೆ. ಯಾಕೆ ಹೀಗೆ? ಸೊ ಇಲ್ಲಿ ನೀವು ಕಾಣ್ಬೋದು, ಒಂದು ಗಾಜಿನ ಬಾಟ್ಲಿಯಲ್ಲಿ ಬೆಂಕಿ ಹಚ್ಚಿ ಹಾಕಿದ್ದೀನಿ. ಮೇಲೆ ಒಂದು ಮೊಟ್ಟೆ, ಅಂದರೆ ಬೇಯಿಸಿದ ಮೊಟ್ಟೆಯನ್ನು ಇಟ್ಟಿದ್ದೀನಿ. ಸೊ ಅಲ್ಲಿ ಏನಾಗಿದೆ? ತತ್ತೆ ಒಳಗಡೆ ಹೋಗಿದೆ. ಹೌದಲ್ಲ? ಹೇಗೋಯ್ತು? ಬೇಯಿಸಿದ ತತ್ತೆ ಅರ್ಧ ಪ್ರಮಾಣ ಜಾರಿನಲ್ಲಿ ಸೆಳೆತಕ್ಕೆ ಕೆಳಗೆ ಇಳಿದಿದೆ. ಇದು ಯಾಕೆ? ಯೋಚನೆ ಮಾಡಿ ಉತ್ತರ ಹುಡುಕಿ. ಉತ್ತರವನ್ನು ಕಂಡುಹಿಡಿತೀರಾ ಅಂತ ಅಂದ್ಕೊತೀನಿ. ಧನ್ಯವಾದ.